ಇನ್ನು ಪಹಲ್ಗಾಮ್ ಉಗ್ರ ದಾಳಿ ಆಯ್ತಲ್ಲ, ಈ ಉಗ್ರ ದಾಳಿಯ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಒಂದೊಂದೇ ಹೊರಬೀಳ್ತಾ ಇದೆ. ಉಗ್ರರು ಎಲ್ಲಿದ್ರು, ಯಾವ ಕಡೆಯಿಂದ ಬಂದರು, ಹೇಗೆ ಹೊಡೆದ್ರು, ಇದ್ರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೋಡಿ, ಅವ್ರು ಹೇಗೆ ಅಟ್ಯಾಕ್ ಮಾಡಿದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. ಮಾಹಿತಿಗಳು, 3 ಪಾಕಿಸ್ತಾನದ ಉಗ್ರರು ಮತ್ತು ಒಬ್ಬ ಸ್ಥಳೀಯ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಕೊಕೆರ್ನಾಗ್ ಅರಣ್ಯದಿಂದ 35 ನಿಮಿಷ ಕಾಲ್ನಡಿಗೆಯಲ್ಲಿ ಇವರು ಆಗಮಿಸಿದ್ರು. ಬೈಸರನ್ ವ್ಯಾಲಿಯಲ್ಲಿ 2 ಉಗ್ರರು ಅಂಗಡಿಯಿಂದ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತಿಬ್ಬರು ಉಗ್ರರು ಜಿಪ್ ಲೈನ್ನಿಂದ ಕೆಳಗಿಳಿದು ಅಟ್ಯಾಕ್ ಮಾಡಿದ್ದಾರೆ. AK-47 M4 ಈ ಗನ್ಗಳನ್ನು ಬಳಕೆ ಮಾಡಿದ್ದಾರೆ ಉಗ್ರರು ಅಂತ ಗೊತ್ತಾಗಿದೆ. ದಾಳಿ ಮಾಡಿದ ಸ್ಥಳಕ್ಕೆ ಬರ್ತಾ ಇದ್ದಂತೆ ಪ್ರವಾಸಿಗರ ಮೊಬೈಲನ್ನು ಕೂಡ ಇವರು ಕಿತ್ಕೊಂಡ್ರು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ AK-47 ಹಿಡ್ಕೊಂಡು ಬರ್ತಾ ಇರೋದು ಟೆರರ್ಸ್. ಅಲ್ಲಲ್ಲೇ ಪ್ಲ್ಯಾನ್ ಮಾಡಿ ಬಂದಿರೋದವರು, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ. 3 ಜನ ಪಾಕಿಸ್ತಾನದವರು, ಒಬ್ಬ ಸ್ಥಳೀಯ ಅಂತ ಗೊತ್ತಾಗಿದೆ. 4 ಜನ. ಅದರಲ್ಲಿ ಕೊಕೆರ್ನಾಗ್ ಅರಣ್ಯದಿಂದ 35 ನಿಮಿಷ ಕಾಲ್ನಡಿಗೆಯಲ್ಲಿ ಬಂದಿದ್ದಾರೆ ಇವರು. ಆ ದುರ್ಗಮ ಹಾದಿ ತೋರಿಸ್ತಾ ಇದ್ವಲ್ಲ ನೆನೆ ಮೊನ್ನೆ ಎಲ್ಲ, ಆ ದುರ್ಗಮ ಹಾದಿಯಲ್ಲಿ ನಡ್ಕೊಂಡ್ಬಂದಿದ್ದಾರೆ. ಬೈಸರನ್ ವ್ಯಾಲಿಯಲ್ಲಿ 2 ಉಗ್ರರು ಅಂಗಡಿಯಿಂದ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತಿಬ್ಬರು ಜಿಪ್ಲೈನ್ನಿಂದ ಬಂದಿದ್ದಾರೆ, ಕೆಳಗಿಳಿದು ಬಂದಿದ್ದಾರೆ. ಬಂದು ಏಕಾಏಕಿ ಎಲ್ಲರ ಮೇಲೆ ಈ ರೀತಿ ಅಟ್ಯಾಕ್ ಮಾಡಿ 26 ಜನರನ್ನ ಕೊಂದು ಹಾಕಿದಂತಹ ವಿಚಾರ. ಅಲ್ಲಿ ತನಿಖೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇವರು ಎಲ್ಲಿಂದ ಬಂದರು, ಯಾವ ಭಾಗದಿಂದ ಎಂಟ್ರಿ ಕೊಟ್ಟರು, ಅಥವಾ ಅಲ್ಲೇ ಏನಾದರೂ ಅಡಗಿ ಕುಳಿತಿದ್ರಾ, ಇದೆಲ್ಲ ಗೊತ್ತಾಗಬೇಕಲ್ಲ ವಿಚಾರಗಳು. ಸೊ ಒಂದೊಂದೇ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. AK-47 M4 ಗನ್ಗಳ ಬಳಕೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ.